ನೆಮ್ಮದಿ ದೊರೆಯುತ್ತದೆ. ಪಾಪ ನಿಮ್ಮ ಮುಕ್ತ ಸ್ವಭಾವವನ್ನು ಕಂಡು ನನ್ನ ಮನ ಮೊಮ್ಮನೆಗೆ ಮರುಗುತ್ತಿದೆ. ನಿಮ್ಮ ಮಾತಿನ ಅರ್ಥ ನನಗಾಗುತ್ತಿಲ್ಲ. ಅರ್ಥವಾದಗಳು ಪ್ರಯೋಜನವಿಲ್ಲ. ಸಮಯ ಸರಿದು ಹೋಗಿದೆ. ನೀವು ಹುಡುಕಿ ನಿಮ್ಮ ಬಾಳನ್ನೇ ಹಾಳು ಮಾಡಿಕೊಂಡು ಏನು ಅರಿಯದ ನಿಮ್ಮ ಮುಕ್ತ ಸ್ವಭಾವಕ್ಕೆ ಸವತಿಯ ಸ್ಥಾನದಲ್ಲಿ ತುಳತಾದೇವಿ ಅನ್ಯಾಯ ಬೆಸಗಬಾರದಾಗಿತ್ತು. ಏನು ನೀವು ಏನ್ ಮಾತಾಡ್ತಾ ಇದ್ದೀರಾ? ನನ್ನ ಗೆಳತಿ ಲತಾದೇವಿ ನನಗೆ ದ್ರೋಹ ಮಾಡಿರುವಳೆ. ಬರೀ ಅನ್ಯಾಯವಲ್ಲ, ತನ್ನ ಬುದ್ಧಿವಂತಿಕೆ ಕ್ರೂರೊಂದಿಗೆ ನಿನ್ನನ್ನ ಅವಧಿ ನೀಡಿ ನಿನಗೆ ವಂಚನೆ ಕೈತು ತಾನು ಸುಖ ವಿದ್ಯೆ ಮಾಡುತ್ತಿರುವ ಚತುರಮತಿಯರು. ಗೆಳತಿ ಎಂಬ ಅಭಿಮಾನವಾದರೂ ಸ್ವಲ್ಪವನ್ನು ಬೇಡವೇ? ಗುರುವಿನ ಮಗಳು ಎಂಬ ಮಮಕಾರವಾದರೂ ಬೇಡವೇ? ಎಂತಹ ಪ್ರೇಮ ಹೆಣ್ಣು! ನಿಮ್ಮ ಮಾತು ತುಂಬಾ ಒಗಟಾಗಿದೆ. ಅದೇನಿಂದ ಬಿಡಿಸಿ ಹೇಳಿ. ಇಂಥ ವಿಷಯ ನಿಮ್ಮೆದುರು ಹೇಳಿ ನಾಳೆ ನಾನು ನೌಕರಿ ಕಳೆದುಕೊಳ್ಳಬೇಕಾಗುತ್ತದೆ. ಒಟ್ಟಿನಲ್ಲಿ ದೇವರು ನಿಮಗೆ ನ್ಯಾಯ ಸಿಗುತ್ತಾನೆ. ಕತ್ತು ಕಾಮನಾಟವಾದವರ ಕತೆ ನಿಮ್ಮ ಮುಂದೆ ಹೇಳಿ ನಿಮ್ಮ ಮನವನ್ನೇ ಕೇಳಿಬಿಡಬೇಕು. ನಾನೇನು ಇಲ್ಲಿ ನೋಡಿ ಚಂದ್ರು, ಅದೇನಿದೆ ಅಂತ ಹೇಳಿ ಬಿಡಿಸಿ ಹೇಳಿ. ಇಲ್ಲಾದ್ರೆ ನನ್ನ ನಾಣೆಯಾಗಿದೆ. ನೋಡಿ, ನಿಮ್ಗೆ ಯಾರಿಂದನೂ ತೊಂದರೆ ಆಗೋ ರೀತಿ ನಾನ್ ನೋಡ್ಕೊಳ್ತೀನಿ. ಇದು ಪ್ರಾಮಿಸ್. ಕೈ ಮೇಲೆ ಕೈ ಹಾಕಿದ ಹೊರತು ಎಂದಿಗೂ ಬಿಡುವುದಲ್ಲ ಈ ಚಂದ್ರಕಾಂತ್. ಈಗ ನಿಮ್ಮ ಮೇಲೆ ನಂಬಿಕೆ ಹುಟ್ಟಿ ಇಂಥ ವಿಷಯವನ್ನು ಸವಿಸ್ತಾರವಾಗಿ ಹೇಳುತ್ತೇವೆ. ನಿನ್ನ ಪ್ರೀತಿಯ ಗೆಳತಿ ಲತಾ ಹಾಗೂ ನಿನ್ನ ಪತಿ ದಯಾನಂದ್ ಇಬ್ಬರು ಕಾಲೇಜಿನಲ್ಲಿ ಕಲಿಯುವಾಗಲೇ ಪರಸ್ಪರ ಪ್ರೇಮಿಗಳು. ಸುಮಾರು 2-3 ವರ್ಷಗಳಿಂದ ಅವರ ಸರಸ ಸರಳವಾಗಿ ನಿರಂತರವಾಗಿಯೇ ಸಾಗಿದೆ. ನೀವು ಹೆಸರಿಗೆ ಮಾತ್ರ ನಿಮ್ಮ ತಂದೆಯವರಿಗೆ ಕೊಟ್ಟನ್ನು ಮಾತು ಉಳಿಸಿಕೊಳ್ಳುವುದಕ್ಕಾಗಿ ದಯಾನಂದರ ಸತಿಯ ಸ್ಥಾನದಲ್ಲಿ ನಿನ್ನನ್ನು ಕೂಡಿಸಿ ತಾನು ನಾವಂದಂತೆ ಜಮಾಟ ಮಾಡ್ತಿದ್ದರೆ ನೀವು ಹೆಸರಿಗೆ ಮಾತ್ರ ಹೆಂಡತಿ. ಸುಖವೇನಿದ್ದರು ಅವರ ಪಾಲಿಗೆ ಮೀಸಲು. ಏನು ಈ ನಿಮ್ಮ ಮಾತು ಸತ್ಯವೇ? ಸುಳ್ಳು ಹೇಳಿ ನಾನೇನು ಸಾಧಿಸಬೇಕಾಗಿದೆ? ಪಾಪ ಯೌವನ ಸಿರಿಯಿಂದ ತುಂಬಿ ತುಳುಕುವ ತರುಣಿ ತಾವು ಮನೆಯಲ್ಲಿರುವಾಗ ನಿಮಗೆ ಮೋಸ ಮಾಡಿ ಅವರಿಗೆ ಚಿಕ್ಕಂದ ಮಾಡಲು ಬೆಳಗಾವಿಗೆ ಹೋಗಿರುವಲ್ಲ ನಿನ್ನ ರಥಿಗೆ ಪತಿವ್ರಾಯ. ಅವನಂತ ಮೂರ್ಖನೆ ಎನ್ನಬೇಕು ನನಗೆ ತಿಳಿಯದಾಗಿದೆ. ಇದ್ದ ವಿಷಯ ಹೇಳಿ ನನಗೆ ತುಂಬಾ ಉಪಕಾರ ಮಾಡಿದ್ದೀರಿ. ಅವರ ಸುಖ ಸಂತೋಷಕ್ಕಾಗಿ ಅವರು ಬೇರೆ ದಾರಿ ಹಿಡಿದಿರಬೇಕಾದ್ರೆ ನಾನು ನನ್ನ ಸುಖಕ್ಕಾಗಿ ನಾನು ಕೂಡ ಬೇರೆ ದಾರಿ ಹಿಡಿಯಬೇಕಾಗುತ್ತೆ ಅಷ್ಟೇ. ಆವೇಶದಲ್ಲಿ ಆತುರ ಪಟ್ಟು ಅಪಚಾರ ಅವಕಾಶ ಮಾಡಿಕೊಟ್ಟು ಅಪರಿಸ್ಥಿತಿಗೆ ಗುರಿಯಾಗುವುದು ಒಳ್ಳೆಯದಲ್ಲ. ನೋಡಿ, ನಾನು ಕೂಡ ಹರಿಯದ ಹೆಣ್ಣು. ನನಗೂ ಕೂಡ ಆಸೆ ಆಕಾಂಕ್ಷೆಗಳಿಲ್ಲವೇ? ಅವರು ಅವರ ಸುಖ ಸಂತೋಷಕ್ಕಾಗಿ
ಕೈ ಹಿಡಿದ ಹೆಂಡತಿಯನ್ನು ಬಿಟ್ಟು ಪರ ಹೆಣ್ಣು ಮಕ್ಕಳ ಜೊತೆ ಅವರು ಚಕ್ಕಂದವಾಡಬೇಕಾದ್ರೆ ನಾನು ಕೂಡ ಪರ ಗಂಡಸರೊಂದಿಗೆ ಚಕ್ಕಂದಾಡುವುದು ತಪ್ಪ? ಅದು ತಪ್ಪ ಹೇಳಿ? ಅಸಂಬದ್ಧವೇನೂ ಅಲ್ಲ. ಆದರೆ ಈ ಆಳಾದ ಸಮಾಜ ಆದರೆ ಎನ್ನುತ್ತದೆ. ಹ, ಈ ಹಾಳಾದ ಸಮಾಜ ಗಂಡಸರು ತಪ್ಪು ಮಾಡಿರ್ಬೇಕಾದ್ರೆ ಅವ್ರಿಗೆ ಯಾವುದೇ ರೀತಿಯಿಂದ ಅವರು ತಪ್ಪು ಮಾಡಿದ್ದಾರೆ ಅಂತ ಹೇಳುವುದಿಲ್ಲ ಈ ಸಮಾಜ. ಆದರೆ ಒಂದು ಹೆಣ್ಣು ತಪ್ಪು ಮಾಡಿದರೆ ಕೈ ಹೊರಗು ಚಪ್ಪಳ ಕಟ್ಟುವ ಈ ಸಮಾಜಕ್ಕೆ ಏಕೆ ಇರಬೇಕು? ನೋಡಿ, ಅದೆಲ್ಲ ಬೇಕಾಗಿಲ್ಲ. ನೀವು ಧೈರ್ಯ ಮಾಡಿ ನನಗೆ ಸ್ವಲ್ಪ ಸಹಕರಿಸಿದರೆ. ಅರ್ಥವಾಯಿತು ತಮ್ಮ ಮಾತು. ಆದರೆ ನಾವಿನ್ನು ಮದುವೆಯಾಗದ ನವಯುವಕ. ಅದು ನನಗೆ ಗೊತ್ತಿದೆ, ನಾನು ಆ ರೀತಿ ಹೇಳಿದ್ದು. ನೋಡಿ, ಇಲ್ಲಿ ನೀವು ನನ್ನನ್ನು ನಿಮ್ಮೊಳಗೆ ಮಾಡಿಕೊಂಡ್ರೆ ಈ ನನ್ನಲ್ಲಿರುವಂತಹ ಆಸೆಯನ್ನೆಲ್ಲ ನಿಮಗೆ ಅರ್ಧ ಪಾಲು ಕೊಡುತ್ತೇನೆ. ನೋಡಿ, ಯೋಚನೆ ಮಾಡಿ. ದೇವಿ ಪ್ರತ್ಯಕ್ಷವಾಗಿ ವರ ನೀಡಲು ಸಿದ್ಧರಾದಾಗ ಈ ಭಕ್ತ ತಿರಸ್ಕರಿಸುವನೆ. ಇಂದಿನಿಂದ ನಾನು ನಿಮ್ಮವನು. ಈ ಆಷಾಢ ಬಾಳಲ್ಲಿ ನೀವು ಬಂದಿರೋ ಚಂದಿರ. ಹಾಗಾದರೆ ನಾನೀಗ ನೀವಿಗೆ ನನಗೆ ಪ್ರೇಯಸಿ ಎಂದು ನಿಮ್ಮ ಪ್ರೀತಿ ಆಳದಲ್ಲಿ ನಾನು ಬಂದು ನಿಮಗೆ ಬಿಗಿದಪ್ಪಿಕೊಳ್ಳದೆ? ಭಾಷ ಯಾರ ಹಕ್ಕಿಲ್ಲದೆ ಗಗನ ಚಿಂತಿಸುವ ಅತಿಯಾಗಿ ಅರುವ.